ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಎ ಸಿನಿಮಾ ನಾವು ನೋಡಿದಾಗ ನಮ್ಮ ಸ್ನೇಹಿತರು ಒಬ್ಬರು ಉಡುಪಿ ಕ್ಯಾಂಡಿಡೇಟು ಸಹ ಬಂದಿದ್ದಾರೆ. ಅಷ್ಟು ದೂರದಿಂದ ಊರಿಂದ ಇಲ್ಲಿ ಬಂದಿದ್ದಾರೆ. ಬನ್ನಿ ಅವ್ರಿಗೂ ಕೇಳೋಣ. ಏನು ಸಚಿನ್ ಅವರೇ, ಏನು ಅನ್ನಿಸ್ತು ನಿಮಗೆ ಏನು ಮೂವಿ ನೋಡಿದ್ರೆ? ಅಷ್ಟು ದೂರದಿಂದ ಬೇರೆ ಬಂದರೆ ಏನು ಅನ್ನಿಸ್ತು? ಚೆನ್ನಾಗಿದೆ. ನಮ್ಮೂರಲ್ಲಿ ಮೂವಿ ರಿಲೀಸ್ ಆಗಿಲ್ಲ. ಓಕೆ, ಹಾಗಾಗಿ ಇಲ್ಲಿ ಓಕೆ. ಸೊ ಕ್ಯಾಂಡಿಡೇಟ್ ಆಗಿ ಪ್ರಜಾಕೀಯ ವಿಚಾರ ಏನು ಹೇಳ್ತೀರಾ ಜನಕ್ಕೆ? ಪ್ರಜಾಕೀಯ ವಿಚಾರ ಜನಗಳು ಜವಾಬ್ದಾರಿ ತಗೊಂಡ್ರೆ ಎಲ್ಲ ನಾವು ಸರಿ ಸಂಗ್ರಹಣೆ ಮಾಡಿದಾಗ ಮತ್ತು ಪ್ರಜಾಕೀಯ ವಿಚಾರಗಳಿಗೆ ಅಂದಾಗ ಯಾರನ್ನೇ ಕೇಳಿದ್ರು ಪಾರ್ಲಿಮೆಂಟ್ ಹೇಳ್ಕೊಂಡೆ. ನೋಡಿ, ಇದು ಖಂಡಿತ ನೋಡಿ, ಇದೇ ನಮಗೆ ಪ್ರತಿಯೊಬ್ಬರಿಗೂ ಬೇಕು ಅನ್ನಿಸ್ಬಿಟ್ಟಿದೆ. ಯಾಕೆ ಅಂದರೆ ಮೂವಿಯಲ್ಲಿ ತೋರಿಸಿರೋದು ಏನಿದೆಯೋ ಮೂವಿಯಲ್ಲಿ ತೋರಿಸಿರೋದು ಏನಿದೆಯೋ ಆ ಥರ ಇವತ್ತು ಅಟ್ ಅ ಟೈಮ್ ಪ್ರೆಸೆಂಟಾಗಿ ನಮ್ಮ ಕರ್ನಾಟಕದ ನಮ್ಮ ಭಾರತೀಯ ಈ ರಾಜಕೀಯ ನಾಯಕರುಗಳು ಇದೇ ಥರ ನಡೀತಾ ಇದೆ. ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ, ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ನಿಮ್ಗೆಲ್ರಿಗೂ ಗೊತ್ತು. ಬಟ್ ಫಿಲಿಮ್ ನೋಡಿದ್ರೆ ನೀವು ಇನ್ನೂ ಕ್ಲಿಯರ್ ಕಟ್ಟಾಗಿ ಏನೇನು ಒಳಗಡೆ ನಡೀತದೆ ಅನ್ನೋದು ನಿಮಗೆ ಕೂಲಂಕುಷವಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಇನ್ನೊಂದು ಸಂತೋಷ ಏನಂದರೆ ಅಷ್ಟು ದೂರದಿಂದ ಬಂದು ಮೂವಿ ನೋಡ್ಬಿಟ್ಟು ಇವರು ತುಂಬ ಖುಷಿ ಆಯಿತು. ನೀವು ಅಷ್ಟು ದೂರದಿಂದ ಬಂದಿದ್ದು ತುಂಬ ಧನ್ಯವಾದ. ಏನು ಹೇಳ್ತೀರಾ ನೀವು ಸರ್? ನಾವು ಈ ಬೆಂಗಳೂರಲ್ಲೇ ಪಕ್ಕದಲ್ಲಿ ಇರೋದು. ಈ ಕಡೆ ವೈಟ್ ಫೀಲ್ಡ್ ಕಡೆಯಿಂದ ಮಳೆ ಬರ್ತಿದ್ದೆ, ಹೆಂಗಪ್ಪ ಹೋಗೋದ ಬೇಡ ಅಂದ್ಬಿಟ್ಟು ಆಮೇಲೆ ಇದು ಮಾಡ್ಕೊಂಡು ಬಂದಿದ್ದೀವಿ. ನೂರಂಥದ್ದು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಇಂಥವರು ಪ್ರಜಾಕೀಯಕ್ಕೆ ನಿಜವಾಗ್ಲೂ ಒಂದು ಕಳಶ ಇದ್ದಂಗೆ. ಈಗ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಅಲ್ಲಿಂದ ಬರಬೇಕು ಅಂದರೆ ಸುಮ್ಮನೆ ಎಲ್ಲ ಸ್ನೇಹಿತರೆ. ನಾವು ಇಲ್ಲಿಂದ ಇಲ್ಲಿ ಬರೋದಕ್ಕಿಂತ ಹೋಗೋದ ಬೇಡ ಇದು ಅನ್ಕೋತೀವಿ. ಇವರು ಇಲ್ಲಿ ಪ್ರಜಾಕೀಯ ಕೆಲವು ವ್ಯಕ್ತಿಗಳು ಬರ್ತಾರೆ, ವಿಚಾರ ವಿನಿಮಯ ಮಾಡ್ಕೋಬೋದು, ಅವ್ರ ಜೊತೆ ಮಾತಾಡ್ಬೋದು ಅಂತೇಳಿ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಮತ್ತು ಅದ್ರ ಪಕ್ಕ ಮೂಡಿಗೆರೆ ಇವರು ಅಲ್ಲಿಂದ ಬಂದಿದ್ದಾರೆ. ಪ್ರಜಾಕೀಯನ ಇಲ್ಲಿಂದ ತಗೊಂಡು ಅಲ್ಲಿ ತಲುಪಿಸೋದಕ್ಕೆ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಸಚಿನ್ ಅವ್ರಿಗೆ. ಸರ್ ಒಳ್ಳೇದಾಗಲಿ ನಿಮಗೆ. ಸರ್, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು ಏನಂತಂದರೆ, ಸರ್ ಮೂವಿ ನೋಡಬೇಕು ಅಂತ ಬಂದಿರೋದಕ್ಕಿಂತ ಪ್ರಜಾಕೀಯ ಬೆಂಬಲಿಗರೆಲ್ಲರೂ ಇಲ್ಲಿ ಸೇರ್ತಾ ಇದ್ದಾರೆ. ಪ್ರಜಾಕೀಯ ಬೆಂಬಲಿಗರನ್ನ ನಮ್ಮೊಮ್ಮೆ ಭೇಟಿ ಆಗಬೇಕು ಅಂತ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನೋಡಿ, ಎಷ್ಟು ಏನಿಲ್ಲ ಅಂತಂದ್ರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಮ ಊರಿಂದ ಇಲ್ಲಿಗೆ? 280-300 ಕಿಲೋಮೀಟ್ರು. ಬರೀ ಪ್ರಜಾಕೀಯ ಬೆಂಬಲಿಗರನ್ನ ಮೀಟ್ ಮಾಡಬೇಕು ಮತ್ತು ಸಿನಿಮಾ ನೋಡಬೇಕು ಅಂತ 300 ಕಿಲೋಮೀಟ್ರಿಂದ ಟ್ರಾವೆಲ್ ಮಾಡಿದ್ದಾರೆ. ನೋಡಿ, ಅದನ್ನೇ ಹೇಳೋದು. ಇವಾಗ ಸರ್ ಹೇಳಿದ್ರು, ನಾವು ನಮ್ಮ ಮನಸ್ಥಿತಿಗಳು ಹಂಗೆ. ಬೆಂಗಳೂರಿನಲ್ಲಿ ನಾವು ವಾಸ ಮಾಡ್ತಿದ್ದೀವಲ್ಲ, ನಮಗೆಲ್ಲ ಈಸಿ ಲೈಫ್ ಆಗಿಬಿಟ್ಟಿದೆ. ಇಲ್ಲಿ ಏನಂತ ನಮ್ಗೆ ಸ್ವಲ್ಪನೂ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ. ಸೊ ಉಪ್ಪಿ ಸರ್ ಹೇಳ್ತಾ ಇದ್ದಾರೆ, ಸರ್ ನೀವು ಕಷ್ಟಪಡಬೇಡಿ, ಏನು ಮಾಡಬೇಡಿ, ಮನೆ ಈಚೆ ಬರಬೇಡಿ, ನಿಮ್ಮ ಕೈಯಲ್ಲಿ ಇದೆಯಲ್ವಾ ಒಂದು ಶಕ್ತಿಶಾಲಿ ಆಯುಧ ಮೊಬೈಲು, ಅದರಲ್ಲೇ ನಿಮ್ಮ ಕೈಲಿ ಎಷ್ಟು ವಿಚಾರ ಆಗುತ್ತೋ ಅಷ್ಟು ವಿಚಾರ ಹಂಚಿ. ಅವು ಯಾರಿಗೆ ಈಚೆ ಬರೋಕ್ಕಾಗುತ್ತೋ ನೋಡಿ, ಈ ಥರ ಇವರು 300 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಬರೋಕ್ಕಾಗೋರು ನೀವು ಮಾಡಿ. ಇನ್ನು ಮಿಕ್ಕಿದ್ದು ಕಿಲೋಮೀಟ್ರ್ 30 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬರೋಕ್ಕಾಗ್ತಾ ಇರೋರು ನಿಮ್ಗೆ ಏನು ಒತ್ತಾಯ ಇಲ್ಲ. ಮನೆಯಲ್ಲೇ ಕೂತ್ಕೊಳ್ಳಿ. ಮೊಬೈಲ್ ಅನ್ನೋದು ಒಂದು ಅದ್ಭುತವಾದ ಇವತ್ತು ನಮ್ಮ ಕೈಲಿ ಒಂದು ಆಯುಧ ಇದೆ. ಅದನ್ನು ಯುದ್ಧದಲ್ಲಿ ಆಯುಧದ ಹೆಂಗೆ ಬಳಸ್ತಾರೋ ಅದೇ ಥರ ಪ್ರಜಾಕೀಯದ ಒಂದು ಯುದ್ಧ ಅಂತ ಅಂದ್ಕೊಳ್ಳಿ. ಆ ಯುದ್ಧ ಗೆಲ್ಲಕ್ಕೆ ಮೊಬೈಲನ್ನು ಫೋನ್ನ ಆಯುಧನ ಬಳಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಧನ್ಯವಾದ ಸಚಿನ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಸರ್ ಹೇಳಿರೋ ವಿಚಾರಗಳಲ್ಲಿ ಈಗ ವ್ಯಕ್ತಿನೂ ಬೇಗ ತಗೋಬೋದು, ಪಕ್ಷನೂ ಬೇಗ ತಗೋಬೋದು. ಆ ವಿಚಾರಗಳನ್ನ ತಗೊಳ್ಳೋದು ಸ್ವಲ್ಪ ತಡ ಆಗುತ್ತೆ. ಅದು ತಗೊಂಡ್ರೆ 100% ಪ್ರಜಾಕೀಯ ಆಗುತ್ತೆ ಅಂತ. ಖಂಡಿತ. ಸೊ ಇವ್ರಿಗೆ ಇನ್ನೊಂದ್ಸತಿ ನಾನು ಧನ್ಯವಾದ ಹೇಳ್ತೀನಿ. ಸೂಪರ್ ಸಚಿನ್, ನೀವು ಇದೇ ಥರ ನೋಡಿ. ಇವರು ದಿಲೀಪ್ ಅವ್ರು ಹೇಳ್ದಂಗೆ ದೊಡ್ಡದಿಂದ ಬರೋರು ಬನ್ನಿ, ಇಲ್ಲೇ ಇರೋರು ಆದ್ರೂ ಬನ್ನಿ, ಆದವರು ಇಲ್ಲ ಅಂತಂದರೆ ಆಯುಧ ಮೊಬೈಲಿಂದ ನಿಮ್ಗೆ ಏನು ನಿಮ್ಮ ಅನಿಸಿಕೆ ನಿಮ್ಮ ವಿಚಾರಗಳು ಹಂಚ್ಕೋಬೋದು ಇದ್ರ ಮೂಲಕ. ಆಮೇಲೆ ಫೈನಲ್ ಆಗಿ ಒಂದೇ ಹೇಳ್ತೀನಿ, PRAJAAKEEYA ಈ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ವೋ, ಇವತ್ತು ಬೆಳಿಗ್ಗೆನೂ ಒಬ್ಬ ಹುಡುಗ ಸಿಕ್ಕಿದ್ರು, ಪ್ರಜಾಕೀಯ ವಿಚಾರ ಗೊತ್ತು ಸರ್, ಆದರೆ ಆ್ಯಪ್ ಇರೋದು ಗೊತ್ತಿಲ್ಲ ಅಂತಂದರು. ಸೊ ಇನ್ನೂ ಒಂದು ಸತಿ ಹೇಳ್ತೀನಿ, ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಇನ್ನೂ ಹೆಚ್ಚಿನ ಮಾಹಿತಿ ಅದ್ರಲ್ಲಿ ಸಿಗುತ್ತೆ. ಇಷ್ಟು ಹೇಳ್ತಾ, ಜೈ ಪ್ರಜಾಕೀಯ. ಜೈ ಪ್ರಜಾಕೀಯ.